ವೀಕ್ಷಕರೇ ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳು. ಬೆಂಗಳೂರಿನ ಕಾಕ್ಸ್ಟೌನ್ನಲ್ಲಿರುವ ಸೇಂಟ್ ಅಲಾಯ್ಷಿಯಸ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ದೇವಕುಮಾರನ ದಿವ್ಯನಾಮ ಹಾಗೂ ಗುಣನಿಧಿಯ ಪವಿತ್ರಗಾನವನ್ನು ಮಾಡಿದ್ದಾರೆ. ದೇವರ ಶಾಂತಿಯ ಸಂದೇಶವನ್ನ ಮನುಕುಲಕ್ಕೆ ತಿಳಿಸಿದ್ದಾರೆ. ಬನ್ನಿ, ಇವರು ನಡೆಸಿಕೊಡುವಂತಹ ಕ್ರಿಸ್ಮಸ್ ಗೀತೆಗಳು ಕಾರ್ಯಕ್ರಮವನ್ನ ಆಲಿಸಿ ವೀಕ್ಷಿಸಿ ಧನ್ಯರಾಗೋಣ.
ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬ ಬಂದಿದೆ. ಸಡಗರ, ಸಂತೋಷ, ಸಂಗೀತ, ನೃತ್ಯ, ಬಹುಶಃ ಹಲವಾರು ವಿಷಯದಲ್ಲಿ ನಮ್ಮ ಸಂತೋಷವನ್ನು ನಾವು ವ್ಯಕ್ತಪಡಿಸುತ್ತೇವೆ. ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ತರ ಜನನದ ಹಬ್ಬ ಮತ್ತು ಅವರ ಜನನದ ಮುಖಾಂತರ ನಮ್ಮೆಲ್ಲರಲ್ಲಿ ಪ್ರೀತಿ, ಸಂತೋಷ, ಶಾಂತಿ ಮತ್ತು ಬಡವರಿಗೆ ಸಮೀಪ ಮಾಡುವಂಥ ಹಬ್ಬವಾಗಿದೆ. ಮೊಟ್ಟ ಮೊದಲಾಗಿ ಒಂದು ಪ್ರೀತಿಯ ಸಂಬಂಧ. ಯೇಸು ಕ್ರಿಸ್ತರು ನಮಗೋಸ್ಕರ ಜನಿಸಿದರು, ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಲು ಹಾಗೂ ಜಗತ್ತಿನಲ್ಲಿ ಶಾಂತಿ ಸಮಾಧಾನ ತರಲು. ಎರಡನೇದಾಗಿ ಈ ಒಂದು ಹಬ್ಬ ನಾವು ಶಾಂತಿಯ ಹಬ್ಬ ಅಂದ್ಕೊಂಡು ಆಚರಿಸ್ತೀವಿ. ಜಗದಾದ್ಯಂತ ಎಲ್ಲ ಕಡೆ ನಾವು ಸ್ವಲ್ಪ ಗೊಂದಲ, ಕಷ್ಟ, ಸಂಕಷ್ಟ, ದುರಂತ ನಾವು ಕೇಳುವಾಗ ಯೇಸು ಕ್ರಿಸ್ತರು ಶಾಂತಿಯ ದೂತರಾಗಿ ಬಂದಿದ್ದರು. ಈ ಹಬ್ಬ ನಾವು ಸಂತೋಷದಿಂದ ಆಚರಿಸ್ತೀವಿ. ಎಲ್ಲಿ ದುಃಖ ಇದೆ, ಎಲ್ಲಿ ಬೇಸರ ಇದೆ, ಎಲ್ಲಿ ಬಹುಶಃ ನಾವು ಒಳ್ಳೆಯ ರೀತಿಯಲ್ಲಿ ಇಲ್ಲ, ಅಲ್ಲಿ ನಾವು ಜನರಲ್ಲಿ ಸಂತೋಷವನ್ನು ಉಕ್ಕಿ ಬರಲು ಹಾಗೆ ಮಾಡುತ್ತೀವಿ. ಮತ್ತು ಕ್ರಿಸ್ಮಸ್ ಹಬ್ಬ ಬಡವರ ಹಬ್ಬ. ಬಡವರಿಲ್ಲದೆ ನಾವು ಕ್ರಿಸ್ಮಸ್ ಆಚರಣೆ ಮಾಡಲಿಕ್ಕಾಗೋದಿಲ್ಲ. ಆ ಕ್ರಿಸ್ಮಸ್ ಗೋಧಿಲಿ ನೋಡಿದ ಮೇಲೆ ನಮ್ಗೆ ಕಾಣ್ತದೆ ಯೇಸು ಕ್ರಿಸ್ತರು ಬಡವರ ಜೊತೆಗೆ ಮತ್ತು ಬಡವರಿಗೋಸ್ಕರ ಹುಟ್ಟಿದ್ರು ಅಂದ್ಕೊಂಡು ನಾವು ನೋಡ್ತೀವಿ. ಅದಕ್ಕಾಗಿ ಬಡವರಿಗೂ ಕೂಡ ಸೇರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸುತ್ತೇವೆ. ನಿಮಗೆಲ್ಲರಿಗೂ ನಾನು ವಿಶೇಷವಾಗಿ ನಮ್ಮ ಕ್ರೈಸ್ತ ಬಾಂಧವರ ಪರವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಮುಂಬರುವ ನಮ್ಮ ಹೊಸ ವರ್ಷ 2024ನೇ ವರ್ಷ ನಿಮಗೆ ಶುಭದಾಯಕ ಹಾಗೂ ಆಶೀರ್ವಾದಿತ ಆಗಲಿ ಅಂದ್ಕೊಂಡು ನಾನು ಹಾರೈಸುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.
ಸೇಂಟ್ ಅಲಾಯ್ಷಿಯಸ್ ಡಿಗ್ರಿ ಕಾಲೇಜ್ನ ಪ್ರಾಂಶುಪಾಲರು ಸಿಸ್ಟರ್ ಸಗಾಯ್ ಮೇರಿ ಅವರು ಪವಿತ್ರಾತ್ಮನಾದ ಏಸುಕ್ರಿಸ್ತನ ಕುರಿತು ಕ್ರಿಸ್ಮಸ್ ಹಬ್ಬದ ಆಚರಣೆಯ ಕುರಿತು ಶುಭ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳಿ ಬರೋಣ. ಕ್ರಿಸ್ಮಸ್ ಎಂದರೆ ಸಂತೋಷದ ಶುಭ ಸುದ್ದಿ. ದೇವರು ಮನುಜನಾಗಿ ಜನಿಸಿದ ದಿನ. ಅವರು ಬಂದದ್ದು ಒಂದು ದೀನ ಮಗುವಾಗಿ ಬಂದಿದ್ದಾರೆ. ಎಲ್ಲರಿಗೂ ಪ್ರೀತಿ, ಶಾಂತಿ ಮತ್ತು ಸಂದೇಶ ತಂದಿದ್ದಾರೆ. ಈ ವರ್ಷ ದೇವರು ಹುಟ್ಟಿದ ಸ್ಥಳದಲ್ಲಿ ಕ್ರಿಸ್ಮಸ್ ಆಚರಣೆ ಆಗುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿದೆ. ಆದುದರಿಂದ ನಾವೆಲ್ಲರೂ ಕ್ರಿಸ್ಮಸ್ ಆಚರಿಸುವಾಗ ಎಲ್ಲ ಜನರಲ್ಲಿ ಪ್ರೀತಿ ಮತ್ತು ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.
ರೆವರೆಂಡ್ ಫಾದರ್ ಆಂಥನಿ ಮಹೇಂದ್ರನ್ ಅವರು ಸಂತಸ, ಸಾಮರಸ್ಯ, ಸದ್ಭಾವನೆಯನ್ನು ಬೆಸೆಯುವ ದಿವ್ಯ ಸಂದೇಶವನ್ನು ಹೊತ್ತ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಮಹತ್ವವನ್ನು ಜನಮಾನಸದೊಂದಿಗೆ ಹಂಚಿಕೊಂಡಿರುವರು. ಬನ್ನಿ ಆಲಿಸೋಣ. ಕ್ರಿಸ್ಮಸ್ ಅಂದ ತಕ್ಷಣ ಮಕ್ಕಳಿಗೆ ಸಂತೋಷ, ಸ್ಯಾಂಟಾ ಕ್ಲಾಸಿಂದ ಗಿಫ್ಟ್ ಬರುತ್ತೆ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಮನೆಯನ್ನು ಡೆಕೋರೇಷನ್ ಮಾಡಬೇಕು, ಬೀದಿಯಲ್ಲಿ ಡೆಕೋರೇಷನ್ ಮಾಡಬೇಕು, ಅಂಗಡಿಗೆ ಹೋಗಬೇಕು, ವಿವಿಧ ಥರದ ವಸ್ತುಗಳನ್ನು ಪಡೆಯಬೇಕು ಈ ಕ್ರಿಸ್ಮಸ್ ಹಬ್ಬಕ್ಕೆ. ಆದರೆ ಅದಕ್ಕಿಂತ ಮೇಲಾದ ಕ್ರಿಸ್ಮಸ್ ಇದೆ, ದೇವರ ಶುಭ ಸಂದೇಶ. ದೇವರು ಮನುಕುಲಕ್ಕೆ ಮನುಷ್ಯರಾಗಿ ಬಂದಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ದೇವರು ವಾಸಿಸುತ್ತಿದ್ದಾರೆ. ದೇವರು ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಂದಿಗಿದ್ದಾರೆ. ಇದನ್ನೇ ದೇವರು ನಮಗೆ ನೀಡಿರುವ ಶುಭ ಸಂದೇಶ. ಈ ಕ್ರಿಸ್ಮಸ್ ಸಂತೋಷದ ಒಂದು ದಿವಸವಾಗಿದೆ. ಈ ಸಂತೋಷ ದಿವಸದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಾದ, ಅವರ ಸಂತೋಷ, ಅವರ ಎಲ್ಲ ಥರದ ಬ್ಲೆಸ್ಸಿಂಗ್ ನಾವು ಮಕ್ಕಳಿಗೆ ಕೊಡಬೇಕು, ಜನರಿಗೆ ಕೊಡಬೇಕು. ಇದನ್ನೇ ಅವರು ಕರೆ ನೀಡಿದ್ದಾರೆ. ಮೊದಲನೇದಾಗಿ ಕ್ರಿಸ್ಮಸ್ ಹೇಳಬೇಕಾದ್ರೆ ಈ ಪ್ರಪಂಚದಲ್ಲಿ ಎಲ್ಲ ಥರ ತೊಂದರೆಗಳಿವೆ. ಜನರನ್ನು ಕೊಲ್ಲುವ ಆಕ್ರೋಶ ಮತ್ತು ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗಲ್ಲ, ಪ್ರೀತಿ ಇಲ್ಲದ ಜೀವನ ಜೀವಿಸ್ತಾ ಇದ್ವಿ. ಆದರೆ ಇಂದು ಈ ಕ್ರಿಸ್ಮಸ್ ಬಂದು ನಮ್ಗೆ ಕೊಡುವ ಸಂತೋಷ ಏನವೆಂದರೆ ಈ ಸಂದೇಶ, ದೇವರು ನಮ್ಮೊಂದಿಗಿದ್ದಾರೆ. ದೇವರ ಆಶೀರ್ವಾದ, ದೇವರ ಅನುಗ್ರಹ ಮತ್ತು ದೇವರ ಪ್ರೀತಿ ನಾವು ಹಂಚಿಕೊಳ್ಳಬೇಕು. ದೇವರನ್ನು ಹಂಚಿಕೊಳ್ಳುವ ಈ ರೀತಿಯಲ್ಲಿ ಮನುಷ್ಯರನ್ನು ನಾವು ಪ್ರೀತಿಸುವ ಮೂಲಕವಾಗಿ ದೇವರನ್ನು ತೋರಿಸುತ್ತೇವೆ. ನಾವು ಕೇಳಬಹುದು, ಯಾಕೆ ದೇವರು ಮನುಷ್ಯರಾಗಿ ಜನಿಸಿದರೆಂದು. ಸಂತ ಪೌಲರು ತಿಮೋಥೆಯರಿಗೆ ಬರೆದ ಪತ್ರದಲ್ಲಿ ಮೊದಲನೇ ಪತ್ರ ಅಧ್ಯಾಯ 2 ವಚನಗಳು 6 ಹೇಳುತ್ತಾರೆ, ಪ್ರಭುವಾದ ದೇವರು ಈ ಲೋಕಕ್ಕೆ ಬಂದು ತನ್ನನ್ನೇ ತ್ಯಾಗ ಮಾಡಿ ಈ ಲೋಕವನ್ನು ಕಾಪಾಡುವುದಕ್ಕೆ. ಯಾಕೆ ದೇವರು ಈ ಲೋಕವನ್ನು ಕಾಪಾಡಬೇಕು? ದೇವರು ಯಾಕೆ ಮನುಷ್ಯರಾಗಿ ಸೃಷ್ಟಿಸಬೇಕು? ಯಾಕೆಂದರೆ ಮನುಷ್ಯರಲ್ಲಿ ಪ್ರೀತಿವಿದೆ. ಆ ಪ್ರೀತಿಯನ್ನು ದೇವರು ಅವರು ಮನುಷ್ಯರಾಗಿ ಅದನ್ನು ತೋರಿಸಬಲ್ಲ ಒಬ್ಬೊಬ್ಬರು ಆ ಪ್ರೀತಿಯ ಬಗ್ಗೆ ಅರಿತುಕೊಳ್ಳಬೇಕು. ಅದನ್ನೇ ದೇವರು ಕ್ರಿಸ್ಮಸ್ ಎಂದು ಹೇಳುತ್ತಾರೆ. ಕ್ರಿಸ್ಮಸ್ ಕ್ರೈಸ್ಟ್ ಹಸ್ ಬಾರ್ನ್ ಫಾರ್ ಅಸ್. ದೇವರು ನಮಗಾಗಿ ಜನಿಸಿದರು. ದೇವರು ನಮ್ಮೊಂದಿಗಿದ್ದಾರೆ. ನಮಗೆ ಬೇಕಾದ ಎಲ್ಲವನ್ನು ದೇವರು ನಮಗೆ ನೀಡುತ್ತಾರೆ. ಅದೇ ಥರ ನಾವು ಸಹ ದೇವರಿಗೆ ಮತ್ತು ದೇವರ ಮಕ್ಕಳಿಗೆ ಕೊಡಬೇಕು. ಅದೇ ಈ ಕ್ರಿಸ್ಮಸ್. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. Mary's boy child, Jesus Christ, was born on Christmas Day, and man will live forevermore because of Christmas Day. Born
My dear brothers and sisters, Christmas is around. We can make out with the sound, with the noises, with the voices, with the singing, the distribution of the cakes and so many other good things that are happening gives us a message that Christmas is close by. And every Christmas is unique. Perhaps we have celebrated many Christmas feasts, but every year it's unique, it's very special, because at every occasion that we experience the birth of Jesus, we say that ultimately Jesus has to be born not in our cribs, not in our pictures, not only in our songs and dances, but Jesus has to be born in our hearts. Jesus has to be born in our families. Jesus has to be born in our homes and communities. And that is really a good Christmas for us. Christmas is a feast of joy. You know, the people who are sad, the people who are perhaps desolated, the people who are suffering, we tell them this is an occasion to have a feast of joy. And not joy just external, but joy in our hearts. Christmas is a feast of peace. We are all longing for peace. Unfortunately, there are many places where there is no place. There is no peace, as it were. There is no peace in the land that Jesus was born today. We see that in Jerusalem, the Hamas, the Palestinians are fighting, and there is no Christmas also celebrated in the place where Jesus was born. Therefore, we pray for peace. We pray for peace also in India. You know, places like Manipur, some other places, there are violence. People are taking revenge against each other. We pray for peace, and Jesus comes as a Prince of Peace. We also say Christmas is a feast of love, to establish relationship with each other, to go and meet with each other. And as Mother Teresa would say, our relationship begins and peace begins with a smile. With a beautiful smile. All of us can do that. And Christmas is also a feast of the poor. There is no Christmas without the poor. Christmas without the poor is no Christmas at all. We see the crib where Jesus was born. He is born among the poor. He is born in the nature. He is born especially to make the poor happy. And therefore, we also say that please include the poor, the have-nots in your Christmas celebrations. I wish you a very happy Christmas, and also as the new year we are setting in, we also wish you a very happy new year. God bless you. God give you peace and joy at Christmas time. Thank you. ದೇವಕುಮಾರನಾದಂಥ ಏಸು ಕ್ರಿಸ್ತನು ಶುದ್ಧಾತ್ಮನೂ ಸತ್ಯಾತ್ಮನೂ ಹೌದು. ಪರಮಾತ್ಮನ ಗುಣನಿಧಿಯ ಗುಣಗಾನದಲ್ಲಿ ಅಡಗಿದೆ ದೈವ ಸಾಕ್ಷಾತ್ಕಾರದ ಮಹಾಬಲ. ಈ ದಿನದ ಕ್ರಿಸ್ಮಸ್ ಗೀತೆಗಳು ಕಾರ್ಯಕ್ರಮವನ್ನ ತಾವೆಲ್ಲರೂ ವೀಕ್ಷಿಸಿದ್ದೀರಾ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ. ಧನ್ಯವಾದಗಳು.